ನೀವು ಆಲ್ರೆಡಿ ಈಗ 2025ರ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕಳೆದ ವರ್ಷದ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂತಹ ಪರೀಕ್ಷೆ 1ರ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ನಾನು ಮುಖ್ಯವಾಗಿ 1ರಿಂದ 17ರವರೆಗೆ ಏನು ಪ್ರಶ್ನೆಗಳು ಬರ್ತಾವಲ್ವಾ, ಅವುಗಳನ್ನು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನಲಿಕ್ಕೆ ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಸೊ ಇವುಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ, ನಿಮ್ಮ ಬರ್ತಕ್ಕಂತಹ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಮೇನಲ್ಲಿ ಏನಿರುತ್ತೆ ಅಂದರೆ 4 MCQs ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಕೂಡ ಒಂದೊಂದು ಅಂಕಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಟೋಟಲ್ 4 ಅಂಕಗಳು ಸಿಗ್ತವೆ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರೆ, ಅಂದರೆ ನಾವು ಕೊಟ್ಟಿರೋ ಆಯ್ಕೆಗಳಲ್ಲಿ ಕ್ವಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಪರ್ವೇಸ್ ಈಟ್ಸ್ ಪಿಜ್ಜಾ ಅಂತ ಇದೆ. ಸೊ ಇದಕ್ಕೆ ಕ್ವಶನ್ ಟ್ಯಾಗನ್ನು ನಾವು ಕಂಡುಹಿಡಬೇಕು. ಮೊದಲಿಗೆ ಸ್ಟೇಟ್ಮೆಂಟ್ ಗಮನಿಸಿ, ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ನಮಗೆ ಕಾಣಿಸೋದಿಲ್ಲ. ಸೊ ಪಾಸಿಟಿವ್ ಆಗಿರೋದ್ರಿಂದ ಯಾವಾಗಲೂ ಕೂಡ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು ಅಂದರೆ ನೆಗೆಟಿವ್ ಆಗಿರಬೇಕು. ಈ ವಿಷಯ ನಿಮಗೆ ನೆನಪಿರಲಿ. ಸೊ ಇಲ್ಲಿ ನೆಗೆಟಿವ್ ಆಗಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಯಾವಿದಾವೆ ಅಂತಕ್ಕಂಥದ್ದನ್ನು ಆಪ್ಷನ್ಸಲ್ಲಿ ಮೊದಲಿಗೆ ನೀವು ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ, ನಾಟ್ ಇರ್ತಕ್ಕಂಥದ್ದನ್ನು ಹುಡುಕ್ಬಿಟ್ರೆ ನಿಮಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಸಿಗುತ್ತೆ. ಸೊ ನಾಟ್ ಇರ್ತಕ್ಕಂಥದ್ದು ಎಲ್ಲಿ? ಆಪ್ಷನ್ ಬಿ ನೋಡಿ, ಡಸಂಟ್, ಇಲ್ಲಿ ನಾಟ್ ಇದೆ. ಅದೇ ರೀತಿ ಆಪ್ಷನ್ ಡಿ ಡಿಡೆಂಟ್ ಅಂತ ಇದೆ. ಸೊ ಇವೆರಡರಲ್ಲೇ ಒಂದು ಆನ್ಸರ್ ನಮಗೆ ಇರುತ್ತೆ. ಯಾಕೆಂದ್ರೆ ಈ ಕಡೆ ಏನಿದಾವಲ್ವಾ, ಆಪ್ಷನ್ ಎ ಡಸ್ ಹಿ ಅಂತ ಇದೆ, ಅದೇ ರೀತಿ ಆಪ್ಷನ್ ಸಿ ಡಿಡ್ ಹಿ ಅಂತ ಇದೆ. ಸೊ ಇಲ್ಲೆಲ್ಲೂ ಕೂಡ ನಾಟ್ ಅಥವಾ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇವುಗಳನ್ನ ಎರಡು ಡಿಲೀಟ್ ಮಾಡಿಬಿಡ್ತೇವೆ. ಈಗ ಎರಡರಲ್ಲೇ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ನಮಗೆ ಗೊತ್ತಿದೆ. ಇದನ್ನು ಕಂಡುಹಿಡಿಯೋದು ಹೇಗೆ? ಈಗ ನೋಡಿ, ಸ್ಟೇಟ್ಮೆಂಟ್ ಅಲ್ಲಿರೋ ವರ್ಬ್ ಈಟ್ಸ್ ಅಂತಕ್ಕಂಥದ್ದು ಐತಲ್ವಾ, ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಎಸ್ ನೋಡಿ, ಈಟ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿದ್ರೆ, ಎಸ್ ಈ ಪಾಯಿಂಟ್ ನಿಮಗೆ ನೆನಪಿರಬೇಕು, ವರ್ಬ್ಗೆ ಎಸ್ ಸೇರ್ಕೊಂಡಿದ್ರೆ ನೀವೇನು ಮಾಡಬೇಕು ಗೊತ್ತಾ, ಡಸ್ ಅಂತಕ್ಕಂಥದ್ದನ್ನ ತೆಗೆದುಕೊಳ್ಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಅಲ್ಲಿ. ಸೊ ಡಸ್ ಇರತಕ್ಕಂಥದ್ದು ಆಪ್ಷನ್ ಬಿ ಅಲ್ಲಿ ಮಾತ್ರ. ಸೊ ಇದೇ ಇಲ್ಲಿ ಕ್ವಶನ್ ಟ್ಯಾಗ್ ಆಗಿರುತ್ತೆ. ಇನ್ನು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿರ್ತಕ್ಕಂತಹ ಲೆಸನ್ ಇದೆ, ನೀವು ಅದನ್ನ ನೋಡಿಕೊಂಡ್ರೆ ಸಂಪೂರ್ಣವಾಗಿ ಕ್ವಶನ್ ಟ್ಯಾಗ್ಸ್ ಅನ್ನ ಕಲಿಯಬಹುದು. ಇನ್ನು ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಇಲ್ಲಿ ಧನುಷ್ ಹೇಳಿರ್ತಕ್ಕಂತಹ ಅಂದ್ರೆ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸ್ಗೆ ಬಂದರೆ ಸಾಕಾಗುತ್ತೆ. ಉಳಿದಿರೋ ಸ್ಟೇಟ್ಮೆಂಟ್ ನಮಗೆ ಏನು ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಆಫ್ ಯೆಸ್ಟರ್ಡೇಸ್ ಪ್ರೆಸೆಂಟೇಷನ್, ನಿನ್ನೆಯ ಒಂದು ಪ್ರೆಸೆಂಟೇಷನ್ನ ವಿಡಿಯೋನ ನನಗೆ ಕಳಿಸ್ಕೊಡ್ತೀಯಾ ಅಂತೇಳಿ ಕೇಳ್ತಾ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಸೊ ಆಪ್ಷನ್ಸ್ ಗಮನಿಸಿ, ಆಪ್ಷನ್ ಎ ಅಗ್ರಿಂಗ್ ಅಂತ ಇದೆ, ಅಗ್ರಿಂಗ್ ಅಂದ್ರೆ ಒಪ್ಪಿಕೊಳ್ಳೋದು ಅಂತೇಳಿ. ಅದೇ ರೀತಿ ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್ ಇದೆ, ಸೀಕಿಂಗ್ ಡೈರೆಕ್ಷನ್ ಇದೆ, ರಿಕ್ವೆಸ್ಟಿಂಗ್ ಇದೆ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಅಗ್ರಿಂಗ್ ಇಲ್ಲಿ ಯಾವುದಕ್ಕೂ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಇಲ್ಲ. ಸೊ ಇದನ್ನು ಡಿಲೀಟ್ ಮಾಡಿ. ಸಹಾಯವನ್ನು ಆಫರ್ ಮಾಡ್ತಾ ಇದ್ದು ಅಂದ್ರೆ ನಾನು ನಿನಗೆ ಸಹಾಯ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾರ, ಅದು ಕೂಡ ಇಲ್ಲ. ಸೊ ಆಪ್ಷನ್ ಬಿ ಅನ್ನು ಡಿಲೀಟ್ ಮಾಡಿ. ಯಾವುದೇ ಒಂದು ಡೈರೆಕ್ಷನ್ ಅನ್ನು ಕೂಡ ಕೇಳ್ತಾ ಇಲ್ಲ, ಆಪ್ಷನ್ ಸಿ ಡಿಲೀಟ್ ಆಗುತ್ತೆ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಲ್ವಾ, ವಿಡಿಯೋಗಳನ್ನು ಕಳಿಸ್ಕೊಡು ಅಂತೇಳಿ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿ ಬರಿಬೇಕಾಗುತ್ತೆ, ಆಪ್ಷನ್ ಡಿ ಅನ್ನ. ಇನ್ನು ಥರ್ಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಕಂಡೀಷನಲ್ಸ್ಗೆ ಸಂಬಂಧಪಟ್ಟದ್ದು. ವಿದ್ಯಾರ್ಥಿಗಳೇ ನೆನಪಿರಲಿ, ನಿಮಗೆ ಥರ್ಡ್ ಕಂಡೀಷನ್ ಅನ್ನೇ ಆಲ್ಮೋಸ್ಟ್ ಕೇಳ್ತಾರೆ. ಇಲ್ಲಿ ಏನಪ್ಪ ಅಂದರೆ ಯಾವುದೇ ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳತಕ್ಕಂಥದ್ದು ಯಾವುದಪ್ಪ ಅಂದರೆ ನಾವು ವುಡ್ ಯಾವಾದರೂ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ವುಡಂಟ್ ಯಾವಾದರೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಆಪ್ಷನ್ಸ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಇವೆರಡರಲ್ಲಿ ಬಿಟ್ಟರೆ ಬೇರೆ ಯಾವುದೇ ಆಯ್ಕೆ ಬರ್ತಾ ಇರೋದಿಲ್ಲ. ನೀವು ಬೇಕಾದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಬಹುದು. ಸೊ ಇವೆರಡರಲ್ಲಿ ಯಾವುದು ಸೂಕ್ತ ಅಂತಕ್ಕಂಥದ್ದನ್ನು ನಾವೀಗ ಕಂಡುಹಿಡಿಬೇಕು. ಡೈರೆಕ್ಟಾಗಿ ಬ್ಲಾಂಕ್ ಇರತಕ್ಕಂತಹ ಒಂದು ಸೆಂಟೆನ್ಸ್ಗೆ ನಾವು ಬಂದರೆ ಸಾಕಾಗುತ್ತೆ. ಅಂದರೆ ಹೇಮಂತ್ ಹೇಳಿರ್ತಕ್ಕಂಥದ್ದು, ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಅಂದರೆ ನೀನು ಚೆನ್ನಾಗಿ ಓದಿದ್ದಿದ್ರೆ, ಯು ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್, ನೀನು ಒಳ್ಳೆಯ ಅಂಕಗಳನ್ನು ಗಳಿಸಬಹುದಾಗಿತ್ತು. ನೋಡಿ, ಬಹುದಾಗಿತ್ತು ಅಂದರೆ ಪಾಸಿಟಿವ್ ಇದೆ, ಇಲ್ಲಿ ನಾಟ್ ಇರಬಾರ್ದು. ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಆಯ್ಕೆ ಆಗಿರುತ್ತೆ. ವುಡಂಟ್ ಹ್ಯಾವ್ ಅಂದರೆ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಆಗುತ್ತೆ. ಸೊ ಅದು ಬರೋದಿಲ್ಲ ಇಲ್ಲಿ. ಸೊ ಈ ರೀತಿ ನೀವು ಆನ್ಸರ್ನ ಈ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಕಂಡುಹಿಡಬೇಕು. ಇನ್ನು ಫೋರ್ತ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅನ್ಕೊಳ್ತೀನಿ. ಈ ಇನ್ಫಿನಿಟಿವನ್ನು ಕಂಡುಹಿಡಿದು ತುಂಬಾ ಸುಲಭ. ಟು ಇರಬೇಕು ಮತ್ತು ನೆಕ್ಸ್ಟ್ ವರ್ಬ್ ಇರಬೇಕು. ಈ ರೀತಿ ಇರ್ತಕ್ಕಂತಹ ವರ್ಡ್ ಸೆಲೆಕ್ಟ್ ಮಾಡಿದರೆ ಅದೇ
ಏನಾಗಿರುತ್ತೆ, ಇನ್ಫಿನಿಟಿವ್ ಆಗಿರುತ್ತೆ. ನೋಡಿ, ಡೈರೆಕ್ಟ್ ಆಗಿ ನೀವು ಆಯ್ಕೆಗಳಿಗೆ ಬಂದ್ರೆ ಈ 2 ಇರತಕ್ಕಂಥದ್ದು ಆಪ್ಷನ್ ಎ ದಲ್ಲಿ ಇಲ್ಲ, ಆಪ್ಷನ್ ಬಿ ದಲ್ಲೂ ಇಲ್ಲ, ಆಪ್ಷನ್ ಸಿ ದಲ್ಲಿ ಇಲ್ಲಿ 2 ಕಾಣಿಸ್ತಾ ಇದೆ, ಅದೇ ರೀತಿ ಆಪ್ಷನ್ ಡಿ ಇಲ್ಲಿ 2 ಇಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಇದನ್ನೇ ಸೆಲೆಕ್ಟ್ ಮಾಡ್ಬೇಕು. 2 ಇರೋದನ್ನ ಫಸ್ಟ್ ನೋಡ್ಕೊಂಡ್ಬಿಡಿ ಆಪ್ಷನ್ ಅಲ್ಲಿ. 2 ಇದ್ಮೇಲೆ ನೆಕ್ಸ್ಟ್ ವರ್ಬ್ ಇರ್ಬೇಕು. ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ 2 ಪ್ಲಸ್ ನೌನ್ ಕೂಡ ಇರುತ್ತೆ ಸೆಂಟೆನ್ಸ್ ನಲ್ಲಿ, 2 ಪ್ಲಸ್ ನೌನ್ ಇರುತ್ತೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ವರ್ಬ್ ಅನ್ನೇ ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಮೀಟ್ ಮೈ ಫ್ರೆಂಡ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಗೋಯಿಂಗ್ ಟು meet my friend sorry, I am going to market ಆಗಬೇಕಾಗಿತ್ತು. I am going to market, to market ನೋಡಿ, to market ಅಂತ ಬರುತ್ತೆ, to meet ಅಂತ ನೆಕ್ಸ್ಟ್ ಬರುತ್ತೆ, to meet. I am going to market to meet ಈ ರೀತಿ ಬರುತ್ತಲ್ವಾ. ಸೊ ಇಲ್ಲಿ ನೋಡಿ ಟು ಮಾರ್ಕೆಟ್ ಇದೆ, ಮಾರ್ಕೆಟ್ ಅಂತಕ್ಕಂಥದ್ದು ನೌನ್ ಆಗಿರುತ್ತೆ. ಸೊ ಇಲ್ಲಿ ಇದು ಏನು ಇನ್ಫಿನಿಟಿವ್ ಆಗಿ ಬರೋದಿಲ್ಲ. ಬಟ್ ಟು ವರ್ಬ್ ಏನಿರುತ್ತೋ ಅಂದ್ರೆ ಮೀಟ್ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ. ಸೊ ಇದೇ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಆಗಿರುತ್ತೆ. ಸೊ ನೀವು ಈ ರೀತಿನೂ ಕೂಡ ಆನ್ಸರ್ನ ಕಂಡುಹಿಡಬೇಕು. ಕೆಲವೊಂದ್ಸರಿ ಏನ್ ಮಾಡ್ತಾರೆ, 2 ಪ್ಲಸ್ ನೌನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ ಡೂ ಆಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್? ಕೊಟ್ಟಿರ್ತಕ್ಕಂತಹ ವರ್ಡ್ಸ್ಗಳಲ್ಲಿ ಒಂದೇ ಒಂದು ಸಿಲೆಬಲ್ ಇರೋದು ಯಾವುದು ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ. ಎಸ್ ನೋಡಿ, ಸಿಟಿ ಅಂತಕ್ಕಂಥದ್ದು ನಾವೇನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಏನೋ ಅರ್ಥ ಆಗ್ಲಿಲ್ಲ ಅಂದ್ರೆ ಇದನ್ನ ಸುಲಭವಾಗಿ ನೀವು ಕನ್ನಡದಲ್ಲೇನೆ ಆ ವರ್ಡ್ಸ್ ಗಳನ್ನ ಗಮನಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಿಟಿ ಅಂತ ಇದೆ ಅಲ್ವಾ, ಸಿ ಮತ್ತು ಟಿ ಅಂತ ಬರಿತೇನೆ. ಸೊ ಇಲ್ಲೆಲ್ಲೂ ಕೂಡ ಕಾನ್ಸನೆಂಟ್ ಇರಬಾರ್ದು, ಕೇವಲ ವೊವೆಲ್ ಇಂದ ಆ ವರ್ಡ್ಸ್ಗಳು ಎಂಡ್ ಆಗಿರಬೇಕು, ಅಂದ್ರೆ ಸ್ವರದೊಂದಿಗೆ ಎಂಡ್ ಆಗಿರಬೇಕು. ಇದು ನಿಮ್ಗೆ ಮೊದಲಿಗೆ ಗೊತ್ತಿರಬೇಕು. ಸೊ ನೋಡಿ, ಸಿ ಟಿ ಇಲ್ಲಿ 2 ವೊವೆಲ್ಗಳಿಂದ ಎಂಡ್ ಆಗಿರೋದ್ರಿಂದ ಇಲ್ಲಿ 2 ಸಿಲೆಬಲ್ ಇದಾವೆ. ಅದೇ ರೀತಿ ಫ್ರೆಂಡ್ ಅನ್ನ ನೋಡಿ, ಇದೇ ರೀತಿ ಗಮನಿಸಿದ್ರೆ ಫ್ರೇ ಮತ್ತು ಫ್ರೆಂಡ್ ನೋಡಿ, ಇದು ಕಾನ್ಸನೆಂಟ್ ಇಂದ ಎಂಡ್ ಆಗಿದೆ. ಸೊ ಇದನ್ನ ಕನ್ಸಿಡರ್ ಮಾಡಬಾರ್ದು ನಾವು. ಫ್ರೇ ಅಂತಕ್ಕಂಥದ್ದು ಒಂದೇ ಒಂದಿದೆ. ಸೊ ವೊವೆಲ್ ಇಲ್ಲಿ ಒಂದೇ ಸಿಗೋದ್ರಿಂದ ನಮಗೆ ಇದು ಒಂದೇ ಸಿಲೆಬಲ್ ಅನ್ನ ಹೊಂದಿದೆ. ಸೊ ಇಲ್ಲಿ ಕೇಳಿದ್ದು ಅಷ್ಟೇ, 1 ಸಿಲೆಬಲ್ ಕೇಳಿದ್ದಾರೆ. ಸೊ ಆಯ್ಕೆ ಇದೇ ಆಗಿರುತ್ತೆ, ಫ್ರೆಂಡ್ ಅಂತಕ್ಕಂಥದ್ದು. ಇನ್ನೆರಡು ಎಕ್ಸಾಂಪಲ್ಸ್ ಅವನು ಗಮನಿಸ್ಬಿಡೋಣ. ನಾಲೆಡ್ಜ್ ಅಂತ ಇದೆ ನೋಡಿ, ನಾಲೆಡ್ಜ್ ನೋಡಿ, ಇಲ್ಲಿ 2 ಸಿಲೆಬಲ್ ಬರ್ತಾ ಇದೆ, ನಾ ಮತ್ತು ಲೇ ಅಂತಕ್ಕಂಥದ್ದು. ಅದೇ ರೀತಿ ಕ್ಲಾಸ್ಮೇಟ್ ಗಮನಿಸಿ, ಕ್ಲಾಸ್ ಮೇಟ್. ಎಸ್ ಇಲ್ಲಿ ಎರಡು ವ್ಯಂಜನಾಕ್ಷರಗಳು ಸಿಗ್ತವೆ, ಸ ಸಿಗುತ್ತೆ ಮತ್ತು ಟ ಸಿಗುತ್ತೆ. ಸೊ ಕ್ಲಾ ಮತ್ತು ಮೇ 2 ಸಿಗ್ತಾವಲ್ವಾ. ಸೊ ಇಲ್ಲಿ 2 ಸಿಲೆಬಲ್ ಇದಾವೆ. ಸೊ ಒಂದೇ ಒಂದು ಸಿಲೆಬಲ್ ಇರೋದು ಯಾವ್ದಪ್ಪ ಅಂದ್ರೆ ಅದು ಫ್ರೆಂಡ್ ಆಗಿರುತ್ತೆ. ಸೊ ನೀವು ಅದನ್ನ ಬರಿಬೇಕಾಗುತ್ತೆ. ಇನ್ನು 6th ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಏನು, ಇಲ್ಲಿ ಕಾಲಮ್ ಎ ದಲ್ಲಿ ಇರ್ತಕ್ಕಂತಹ ಶಾರ್ಟ್ ಇದೆ ಅಲ್ವಾ, ಇದಕ್ಕೆ ಪರ್ಫೆಕ್ಟ್ ಆಗಿ ಕಾಲಕೇಶನ್ ಕೊಡ್ತಕ್ಕಂಥ ವರ್ಡ್ ಯಾವುದು ಅಂತ ಗಮನಿಸಬೇಕು. ಶಾರ್ಟ್ ಟೆಂಪಲ್ ಈ ಪದವನ್ನು ನೀವು ಕೇಳಿರೋದಿಲ್ಲ. ಶಾರ್ಟ್ ಟೇಬಲ್ ಇದು ಕೂಡ ಬರೋದಿಲ್ಲ. ಶಾರ್ಟ್ ಟೆಂಪರ್ ಅಂದ್ರೆ ಮುಂಗೋಪಿ, ಬೇಗ ಕೋಪ ಬರೋರಿಗೆ ನಾವು ಶಾರ್ಟ್ ಟೆಂಪರ್ ಅಂತ ಕರಿತೀವಲ್ವಾ. ಸೊ ಇಲ್ಲಿ ಶಾರ್ಟ್ ಟೆಂಪರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಯ್ಕೆ, ಕಾಲಕೇಶನ್ ಆಗಿರುತ್ತೆ. ಇನ್ನು 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ನಾವೇನ್ ಮಾಡ್ಬೇಕು ಅಂತ, ಆರ್ಟಿಕಲ್ ಅನ್ನ ಗಮನಿಸಬೇಕು ಅಂದ್ರೆ ಅಥವಾ ಆನ್ಸರ್ನ ಕಂಡುಹಿಡಬೇಕು ಅಂದ್ರೆ ಬ್ಲಾಂಕ್ ಏನಿರುತ್ತಲ್ವಾ, ಆ ಬ್ಲಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಏನಿರುತ್ತೋ ಅದನ್ನ ಗಮನಿಸಿದ್ರೆ ನಾವು ಆರ್ಟಿಕಲ್ ಅನ್ನ ಹುಡುಕೋದು ಸುಲಭ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನ ನಾವು ಗಮನಿಸೋ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ. ಎಸ್ ಇಲ್ಲಿ ನೋಡಿ, ಬ್ಲಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಯಾವುದಿದೆ, ಬ್ಯೂಟಿಫುಲ್ ಅಂತ ಇದೆ. ಸೊ ಇಲ್ಲಿ ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ ಅಂದ್ರೆ ಪ್ಯಾರಿಸ್ ಅಂತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಸಿಟಿ ಅಂತ. ಸೊ ಒಂದು ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎ ಅಥವಾ ಯಾನ್ಗಳನ್ನ ಬಳಸಬೇಕು. ಸೊ ಇಲ್ಲಿ ನೋಡಿ, ಬ್ಯೂಟಿಫುಲ್ ಅಂತಕ್ಕಂಥದ್ದು ಬದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇದೊಂದು ಕಾನ್ಸನೆಂಟ್ ಸೌಂಡ್ ಆಗಿದೆ. ವೊವೆಲ್ ಇದ್ರೆ ಮಾತ್ರ ನಾವು ಯಾನ್ ಅನ್ನ ತೆಗೆದುಕೊಳ್ಬೇಕು, ಕಾನ್ಸನೆಂಟ್ ಇದ್ರೆ ನಾವು ಎ ಅನ್ನೇ ತೆಗೆದುಕೊಳ್ಬೇಕು. ಸೊ ದ ಆನ್ಸರ್ ಈಸ್ ಎ ಹಿಯರ್, ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತೇಳಿ. ಇನ್ನು ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅನ್ನ ಕೇಳಿದ್ದಾರೆ. ಸಾಯಿ ಕೃಷ್ಣ ಈಸ್ ಪೂರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್. ಎಸ್, ಅವನು ಪೂರ್ ಆಗಿದ್ದಾನೆ, ಆದ್ರೆ ಬಡವರಿಗೆ ಹೆಲ್ಪ್ ಮಾಡ್ತಾನೆ. ಸೊ ಆದ್ರೆ ಅನ್ಲಿಕ್ಕೆ ನಾವು ಇಲ್ಲಿ ಬಟ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. 9th ಒನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಕೇಳಿದ್ದಾರೆ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಹಿಸ್ ಡಾಗ್. ನಾಯಿ ಜೊತೆ ಶಿವಕುಮಾರ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಆಗುತ್ತೆ. ಸೊ ಇಲ್ಲಿ ಜೊತೆಗೆ ಅನ್ಲಿಕ್ಕೆ ವಿತ್ ಅನ್ನ
ಪ್ರಿಪೊಸಿಷನ್ ಆಗಿ ಯೂಸ್ ಮಾಡ್ತೇವೆ. 10th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಎಸ್ ನೋಡಿ, ಇಲ್ಲಿ ಬಿ ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ವರ್ಬ್ ಇದೆ ಪ್ರಾಕ್ಟೀಸ್ ಅಂತಕ್ಕಂಥದ್ದು. ಸೊ ಯಾವುದೇ ಈ ರೀತಿ ವರ್ಬನ್ನು ಫಿಲ್ ಮಾಡಲಿಕ್ಕೆ, ಟೆನ್ಸ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಕೊಟ್ಟರೆ ಬಿ ಅಂತ ಇದ್ದರೆ ನಿಮಗೆ ನೆನಪಿರಬೇಕು, ಬಿ ಫಾರ್ಮ್ ಆಫ್ ವರ್ಬ್ಸ್ ಯಾವಪ್ಪ ಅಂದರೆ ಆ್ಯಮ್, ಈಸ್, ಆರ್ ಮತ್ತು ವಾಸ್ ವರ್ ಆಗಿರ್ತವೆ. ಸೊ ಇವುಗಳಲ್ಲಿ ಒಂದು ಇಲ್ಲಿ ಉತ್ತರ ಆಗುತ್ತೆ. ಪೂರ್ತಿ ಸೆಂಟೆನ್ಸ್ ಗಮನಿಸಿ. ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್. ನೋಡಿ, ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಪಾಸ್ಟ್ ಟೆನ್ಸನ್ನು ಸೂಚಿಸ್ತಕ್ಕಂತಹ ಪದ. ಸೊ ನಮ್ಮ ಈ ಆಯ್ಕೆಗಳಲ್ಲಿ ಪಾಸ್ಟ್ ಟೆನ್ಸ್ ಸೂಚಿಸುವ ಯಾವ್ಯಾವುದವೆ? ವಾಸ್ ಇದೆ, ವಾಸ್ ಮತ್ತು ವರ್ಗಳು ಅಲ್ವಾ, ವಾಸ್ ಮತ್ತು ವರ್ಗಳಾಗಿದ್ದಾವೆ. ಸೊ ಈ ವಾಸ್ ವರ್ಗಳಲ್ಲಿ ಸೂಟಬಲ್ ಯಾವುದಾಗುತ್ತೆ ಗಮನಿಸಿ. ಸಬ್ಜೆಕ್ಟ್ ಏನಿದೆ? ಅನುಷ್ಕಾ ಅಂತ ಇದೆ, ಅಂದರೆ ಸಿಂಗ್ಯುಲರ್ ಇದೆ. ಸೊ ಸಿಂಗ್ಯುಲರ್ ಅಂದರೆ ನಾವು ವಾಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನುಷ್ಕಾ ವಾಸ್ ಅಂತ ಸಿಗುತ್ತೆ. ಸೊ ಈಗ ಬಿ ಫಾರ್ಮ್ ಆಯಿತು. ಇನ್ನು ಪ್ರಾಕ್ಟೀಸ್ ಇದೆ ಅಲ್ವಾ, ಯಾವಾಗಲೂ ಈ ರೀತಿ ಹೆಲ್ಪಿಂಗ್ ವರ್ಬ್ ಬಂದರೆ ಮುಂದೆ ಬರತಕ್ಕಂತಹ ವರ್ಬನ್ನು ನೀವು ING ಫಾರ್ಮಲ್ಲಿ ಫಿಲ್ ಮಾಡಿಬಿಡ್ಬೋದು ಈಸಿಯಾಗಿ. ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಅಂತ ಆಗುತ್ತೆ. ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್. ಇನ್ನು ಕ್ವಶನ್ ನಂಬರ್ 11, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಮೇಘನಾ ಈಸ್ ಕೈಂಡ್ ಹಾರ್ಟೆಡ್ ಪರ್ಸನ್. ಎಸ್, ಇಲ್ಲಿ ಗಮನಿಸಿ, ಕೈಂಡ್ ಹಾರ್ಟೆಡ್ ಅಂತಕ್ಕಂಥದ್ದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ಸಬ್ಜೆಕ್ಟ್ ನೋಡಿ, ಮೇಘನಾ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ ಈ ನೌನ್ ಬಗ್ಗೆ ಹೇಳ್ತಕ್ಕಂತಹ ವರ್ಡ್ ಈ ಒಂದು ಕೈಂಡ್ ಹಾರ್ಟೆಡ್ ಆಗಿದೆ. ಮೇಘನಾಳು ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ. ಸೊ ನೌನ್ ಬಗ್ಗೆ ಹೇಳ್ತಾ ಇದೆ ಅಂದರೆ ಆಗ ನಮಗೆ ಸುಲಭವಾಗಿ ಗೊತ್ತಾಗಬೇಕು ಅಡ್ಜೆಕ್ಟಿವ್ ಅಂತೇಳಿ. ಯಾಕೆಂದರೆ ಯಾವುದೇ ವರ್ಡ್ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅದನ್ನು ಅಡ್ಜೆಕ್ಟಿವ್ ಅಂತ ಕರಿತೇವೆ. ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಎಸ್, ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದಾರೆ, ಇದರ ಒಂದು ಕರೆಕ್ಟ್ ಫಾರ್ಮ್ ಆಫ್ ವರ್ಡನ್ನು ಬರೀಬೇಕು. ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಅಂತ ಇದೆ ಬ್ರಾಕೆಟಲ್ಲಿ. ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಇದೆ. ಡಿಸ್ಟ್ರಿಬ್ಯೂಷನ್ ಅಂತ ನಾವು ಇಲ್ಲಿ ಬರಿಬೇಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ನೌನ್ ಫಾರ್ಮಲ್ಲಿ ಬರೀಬೇಕು. ಡಿಸ್ಟ್ರಿಬ್ಯೂಟ್ ಅನ್ನೋದು ವರ್ಬ್ ಫಾರ್ಮ್ ಆಗಿರುತ್ತೆ, ನಮಗೆ ಬೇಕಾಗಿರೋದು ನೌನ್ ಫಾರ್ಮ್. ಯೂಸ್ ದ ವರ್ಡ್ ಅಗ್ರಿ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಸೊ ವರ್ಬ್ ಆಗಿ ಯೂಸ್ ಮಾಡಬೇಕು. ಈ ರೀತಿ ವರ್ಬ್ ಆಗಿ ಯೂಸ್ ಮಾಡಿ ಅಂದರೆ ಮೊದಲಿಗೆ ನೀವು ಯಾರ್ದಾದ್ರೂ ಒಂದು ಹೆಸರನ್ನು ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರಘು ಅಂತ ಬರ್ಕೊಳ್ತೀನಿ ನೋಡಿ, ರಘು. ಇನ್ನು ನೆಕ್ಸ್ಟ್ ಇರೋ ವರ್ಡನ್ನು ಅಂದರೆ ಅಗ್ರಿ ಏನೈತಲ್ವಾ ವರ್ಬ್ ಆಗಿ ಯೂಸ್ ಮಾಡಬೇಕಲ್ವಾ, ಅದನ್ನೇ ಪಾಸ್ಟ್ ಟೆನ್ಸಲ್ಲಿ ಬರೆಯೋಣ. ರಘು ಅಗ್ರೀಡ್, ಪಾಸ್ಟ್ ಟೆನ್ಸಲ್ಲಿ ಬರಿತಾ ಇದ್ದೇನೆ. ರಘು ಅಗ್ರೀಡ್ ಯಾವುದಕ್ಕೆ ಒಪ್ಕೊಂಡ? ಟು ಗಿವ್ ಮನಿ, ದುಡ್ಡನ್ನು ಕೊಡಲಿಕ್ಕೆ ಒಪ್ಕೊಂಡ. ನಾನು ಸುಮ್ಮನೆ ಸೇರಿಸ್ತಾ ಇದ್ದೇನೆ, ನೀವು ಬೇಕಾದನ್ನು ಇಲ್ಲಿ ಸೇರಿಸ್ಬೋದು. ನೀವೇನು ಮಾಡ್ಬೋದು? ರಘು ಅಗ್ರಿ ಟು ಗಿವ್ ಹಿಸ್ ಬುಕ್, ರಘು ಅಗ್ರಿ ಟು ಬ್ರಿಂಗ್ ಸಮ್ ಥಿಂಗ್ಸ್. ಈ ರೀತಿ ಏನೋ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಮೊದಲಿಗೆ ಹೆಸರು ಬರ್ಕೊಳ್ಳಿ, ನೆಕ್ಸ್ಟ್ ಆ ವರ್ಡನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರ್ಕೊಳ್ಳಿ. ಅವೆರಡಕ್ಕೂ ಸೂಟೇಬಲ್ ಆಗಿರೋ ಮುಂದಿನ ವರ್ಡ್ಸನ್ನು ನೀವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಏನು ಮಾಡಬೇಕಿಲ್ಲಿ? ಏನು ಮಾಡಿದರೆ ಕಂಪ್ಯಾರಿಟಿವ್ ಕೇಳಿದರೆ ಅಂದರೆ ಕೊಟ್ಟಿರೋ ಸೆಂಟೆನ್ಸ್ ಸೂಪರ್ಲೇಟಿವ್ ಅಲ್ಲಿ ಇರುತ್ತೆ ನೋಡಿ. ದ ಮೋಸ್ಟ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಸೆಂಟೆನ್ಸನ್ನು ನಾವು ಏನು ಮಾಡಬೇಕು ಅಂದರೆ ಮೊದಲಿಗೆ ಡಿವೈಡ್ ಮಾಡ್ಕೋಬೇಕು. ಯಾವ ರೀತಿ ಡಿವೈಡ್ ಮಾಡ್ಕೊಳ್ಳೋದು? ಎಸ್, ಗಮನಿಸಿಲಿ. ರೋಸೀಸ್ ಅಂದರೆ ನೌನ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇರುತ್ತಲ್ವಾ, ಅದನ್ನು ಒಂದು ಪಾರ್ಟ್ ಆಗಿ ಇಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕು. ತುಂಬ ಸುಲಭ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಅಡ್ಜೆಕ್ಟಿವ್ ಏನಿರುತ್ತಲ್ವ ಅದರ ಪಾರ್ಟನ್ನು ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಇದು ಒಂದನೇ ಪಾರ್ಟ್ ಅಂದ್ಕೊಂಡ್ರೆ ಇದು ಎರಡನೇ ಪಾರ್ಟ್. ದ ಮೋಸ್ಟ್ ಬ್ಯೂಟಿಫುಲ್ ಅಂದರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ನ ಒಂದು ಫಾರ್ಮ್ ಇದಾಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಅದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಈ ರೀತಿ ನಾವು ಸೂಪರ್ಲೇಟಿವಲ್ಲಿರೋ ಸೆಂಟೆನ್ಸನ್ನು ನೋಡಿ, ಸೂಪರ್ಲೇಟಿವ್ ಡಿಗ್ರಿ ಇದ್ದರೆ 3 ಭಾಗ ಆಗಿ ಡಿವೈಡ್ ಮಾಡ್ಕೋಬೇಕು. ಇದನ್ನೇನು ಮಾಡಬೇಕು ಗೊತ್ತಾ? ಕಂಪ್ಯಾರೇಟಿವ್ಗೆ ಅಂದರೆ 3 ಇರೋದನ್ನು ಕಂಪ್ಯಾರೇಟಿವ್ಗೆ 4 ಭಾಗಗಳಾಗಿ ಚೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಈಗ ನೀವು ಸುಲಭವಾಗಿ ಕಲಿತೀರಾ. ಇಲ್ಲೇನು ಮಾಡೋದು ಅಂದರೆ ಮೊದಲನೇ ಪಾರ್ಟ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ತೊಗೋಬೇಕಾಗುತ್ತೆ. ಅಂದರೆ ಇಲ್ಲಿ ರೋಸೀಸ್ ಇದೆ ಅಲ್ವಾ, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ರೋಸೀಸ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಅಡ್ಜೆಕ್ಟಿವ್ ಫಾರ್ಮ್ ಏನಿತ್ತೋ ದ ಮೋಸ್ಟ್ ಬ್ಯೂಟಿಫುಲ್, ಇದರ ಕಂಪ್ಯಾರಿಟಿವ್ ಫಾರ್ಮನ್ನು ನೀವು ಬರೀಬೇಕು. ಇಲ್ಲಿ ಸೂಪರ್ಲೇಟಿವ್ ಫಾರ್ಮ್ ಇತ್ತಲ್ವಾ, ನೀವೇನು ಮಾಡಬೇಕು? ಕಂಪ್ಯಾರಿಟಿವ್ ಫಾರ್ಮ್ಗೆ ಬರೀಬೇಕು. ದ ಮೋಸ್ಟ್ ಬ್ಯೂಟಿಫುಲ್ ಇರೋದನ್ನು ಮೋರ್ ಬ್ಯೂಟಿಫುಲ್ ದ್ಯಾನ್ ಅಂತ ಬರೀಬೇಕು. ಮೋರ್, ಇದು ಒಂದು ನೀವು ಕಲಿತ್ಬಿಟ್ರೆ ಈ ಒಂದು ಡಿಗ್ರೀಸನ್ನು ಸುಲಭವಾಗಿ ಕಲಿಬೋದು. ಮೋರ್ ಬ್ಯೂಟಿಫುಲ್ ದ್ಯಾನ್ ಅಂದರೆ ಇಲ್ಲಿ ಎರಡನೇ ಪಾರ್ಟ್ಗೆ ಮಾತ್ರ ನಿಮಗೆ ಕೆಲಸ ಇರುತ್ತೆ. ಮೋರ್ ಬ್ಯೂಟಿಫುಲ್ ದ್ಯಾನ್ ಆಯಿತು. ಇನ್ನು ಮೂರನೇ ಪಾರ್ಟ್ ಏನಿರುತ್ತಲ್ವ, ಈ ಮೂರನೇ ಪಾರ್ಟನ್ನು ಕೊನೆಗೆ ಬರಿತೀವಿ ನಾವು. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ, ಕೊನೆಗೆ ಬರಿತಾ ಇದ್ದೇವೆ. ಯಾಕೆಂದರೆ ಆ ಗ್ಯಾಪಲ್ಲಿ ಬೇರೆ ಫಿಲ್ ಮಾಡಬೇಕು ನಾವು. ಫ್ಲವರ್ ಇನ್ ದ ಗಾರ್ಡನ್ ಅಂತ
ಬರ್ಕೊಳ್ತೇವೆ. ಸೊ ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದೇವಲ್ವಾ, ಇಲ್ಲಿ ಯಾವಾಗಲೂ ಕೂಡ ನಾವು ಕಂಪ್ಯಾರಿಟಿವ್ ಬರೀಬೇಕು ಅಂದರೆ ಒಂದು ವರ್ಡ್ ಕಾಮನ್ ಆಗಿ ಬರಿತೇವೆ. ಅದು ಯಾವುದಪ್ಪ ಅಂದರೆ ಎನಿ ಅದರ್. ಇದನ್ನು ಹೊಸದಾಗಿ ಸೇರಿಸ್ಬೇಕು. ಇದು ನೆನಪಿರಲಿ ಕಂಪ್ಯಾರಿಟಿವ್ ಬರಿಬೇಕಾದ್ರೆ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸೂಪರ್ಲೇಟಿವನ್ನು 3 ಭಾಗ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಅದನ್ನು ನೆಕ್ಸ್ಟ್ ನಾವು ಕಂಪ್ಯಾರಿಟಿವ್ಗೆ 4 ಭಾಗ ಆಗಿ ಮಾಡಬೇಕು. ಅದರಲ್ಲಿ ಫಸ್ಟ್ ಪಾರ್ಟ್ ಮತ್ತು ಫೋರ್ತ್ ಪಾರ್ಟ್ ಸೇಮ್ ಇರ್ತವೆ. ಎರಡನೇ ಪಾರ್ಟ್ ಏನಿರುತ್ತೋ ಅದನ್ನು ನಾವು ಕಂಪ್ಯಾರಿಟಿವ್ ಫಾರ್ಮ್ಗೆ ಸ್ವಲ್ಪ ಚೇಂಜ್ ಮಾಡಿ ಬರಿತೇವೆ. ಇನ್ನು 3ನೇ ಪಾರ್ಟ್ ಕಾಮನ್ ಆಗಿ ಎನಿ ಅದರನ್ನ ಫಿಲ್ ಮಾಡಬೇಕು. ಸೊ ಸರಿಯಾಗಿ ಗಮನಿಸಿ, ಹೆಚ್ಚಿನ ವಿದ್ಯಾರ್ಥಿಗಳು ಅಂಕ ಕಳ್ಕೊಳ್ಳೋದು ಇಂತಹ ಪ್ರಶ್ನೆಗಳಲ್ಲಿನೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಏನು ಕೇಳಿದ್ದಾರೆ ನೋಡಿ, 15th ಕ್ವಶನ್, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡೆಲ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ, ವರ್ಬ್ ING ಫಾರ್ಮಲ್ಲಿದೆ ಪ್ರಿಪೇರಿಂಗ್ ಅಂತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಳಿ. ಈ ರೀತಿ ING ಫಾರ್ಮಲ್ಲಿದೆ ಅಂದರೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಬೀಯಿಂಗ್ ಅಂತಕ್ಕಂಥದ್ದನ್ನು ಸೇರಿಸ್ಕೊಂಡು, ಈ ಪದ ನೆನಪಿರಲಿ ಬೀಯಿಂಗ್, ಇದನ್ನು ಸೇರಿಸ್ಕೊಂಡು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ತೇವೆ. ಸೊ ಇಲ್ಲಿ ಮೊದಲಿಗೆ ಏನು ಮಾಡಬೇಕು, ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಡಿವೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ, ದೀಪಕ್ ರಾಜ್ ಈಸ್ ಅಂತ ಇದೆ ಅಲ್ವಾ, ದೀಪಕ್ ರಾಜ್ ಅಂತಕ್ಕಂಥದ್ದು ಏನಿದು ಸಬ್ಜೆಕ್ಟ್ ಆಗಿರುತ್ತೆ. ದೀಪಕ್ ರಾಜ್ ಸಬ್ಜೆಕ್ಟ್. ಅದೇ ರೀತಿ ಈಸ್ ಪ್ರಿಪೇರಿಂಗ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ಮತ್ತು ಎ ಸೈನ್ಸ್ ಮಾಡೆಲ್ ಇರ್ತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ಮೊದಲಿಗೆ ನಾವೇನು ಮಾಡಬೇಕು, ಆಬ್ಜೆಕ್ಟನ್ನು ತೆಗೆದುಕೊಂಡು ಸ್ಟಾರ್ಟಿಂಗಲ್ಲಿ ಬರಿತೇವೆ. ಅಂದರೆ ಎ ಸೈನ್ಸ್ ಮಾಡೆಲ್ ಅಂತ ಇದೆ ಅಲ್ವಾ, ಇದನ್ನು ಸ್ಟಾರ್ಟಿಂಗ್ ಬರ್ಕೊಳ್ತೇವೆ. ಇನ್ನು ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ಕೋಬೇಕಾಗುತ್ತೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರೋದ್ರಿಂದ ಎ ಸೈನ್ಸ್ ಮಾಡೆಲ್ ಈಸ್ ಅಂತ ಬರಿತೇವೆ. ಈ ಬೀಯಿಂಗನ್ನು ನೆಕ್ಸ್ಟ್ ಸೇರಿಸ್ಬೇಕು, ನೆನಪಿರಲಿ ಬೀಯಿಂಗ್. ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್. ಪ್ರಿಪೇರಿಂಗ್ ಇರೋದನ್ನು ಯಾವಾಗಲೂ ನೋಡಿ, ವರ್ಬ್ ಯಾವುದೇ ಫಾರ್ಮಲ್ಲಿರಲಿ ನಾವು V3 ಫಾರ್ಮಲ್ಲಿ ಬರಿಬೇಕು ಪ್ಯಾಸಿವ್ ವಾಯ್ಸಲ್ಲಿ. ಸೊ ಪ್ರಿಪೇರಿಂಗ್ ಇರೋದನ್ನು ಪ್ರಿಪೇರ್ಡ್ ಅಂತ ಬರಿಬೇಕು. ಪ್ರಿಪೇರ್ಡ್ ಬೈ ದೀಪಕ್ ರಾಜ್. ಈ ಒಂದು ಸಬ್ಜೆಕ್ಟನ್ನು ಕೊನೆಗೆ ಬರಿತೇವೆ ಅಲ್ವಾ. ಸೊ ಈ ಒಂದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿರೋ ಲೆಸನ್ ಇದೆ, ನೀವು ಅದನ್ನು ವಾಚ್ ಮಾಡಿ ಡೀಟೇಲಾಗಿ ಕಲಿತ್ಕೊಳ್ಬಹುದು. ಇನ್ನು ಕ್ವಶನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಡೈರೆಕ್ಟಾಗಿ ನೀವು ಸ್ಟೇಟ್ಮೆಂಟ್ಗೆ ಬಂದರೆ ಸಾಕಾಗುತ್ತೆ. ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ ಅಂತ ಇದೆ. ಇಲ್ಲಿ ಏನೆಲ್ಲ ಚೇಂಜ್ ಮಾಡಬೇಕು ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಮೊದಲಿಗೆ ಪ್ರನೌನ್ಗಳನ್ನು ಚೇಂಜ್ ಮಾಡಬೇಕು. ಈ ಒಂದು ಸೆಂಟೆನ್ಸ್ ಹೇಳ್ತಾ ಇರೋರು ಹರೀಶ್ ಆಗಿದ್ದಾರೆ. ಸೊ ಹುಡುಗ ಆಗಿದ್ದಾನೆ. ಸೊ ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡ್ಕೋಬೇಕು. ಅದೇ ರೀತಿ ಆ್ಯಮ್ ಇರೋದನ್ನು ವಾಸ್ ಅಂತ ಚೇಂಜ್ ಮಾಡ್ಕೋಬೇಕು. ಯಾವುದೇ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಬೇಕಾದ್ರೆ ನೀವು ಈ ವಿಷಯಗಳು ನೆನಪಿರಲಿ. ಆ್ಯಮ್ ಇದ್ದರೆ ಅದನ್ನು ವಾಸ್ ಆಗಿನೇ ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಮತ್ತೆ ಏನು ಚೇಂಜ್ ಮಾಡಬೇಕು ಅಂದರೆ, ಟುಡೇ ಅಂತ ಇದೆ ಅಲ್ವಾ, ಇದನ್ನು ದಟ್ ಡೇ ಅಂತ ಚೇಂಜ್ ಮಾಡಬೇಕು. ಇಷ್ಟು ಚೇಂಜ್ ಮಾಡಿ ನೀವು ಸ್ಟೇಟ್ಮೆಂಟನ್ನು ಮತ್ತೊಂದು ಸಾರಿ ಬರಿಬೇಕು. ಅಂದರೆ ಹರೀಶ್ ಟೋಲ್ಡ್ ಭೀಮೇಶ್ ದ್ಯಾಟ್. ಐ ಇರೋದನ್ನು ಹಿ ಅಂತ ಬರ್ಕೊಳ್ತೀರಾ, ಆ್ಯಮ್ ಇರೋದನ್ನು ವಾಸ್ ಅಂತ ಬರ್ಕೊಳ್ತೀರಾ. ಹಿ ವಾಸ್ ಪ್ಲ್ಯಾನಿಂಗ್, ಈ ಒಂದು ಸ್ಟೇಟ್ಮೆಂಟ್ ಉಳಿದಿರೋ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರಿತೀರಾ. ಕೊನೆಗೆ ಟುಡೇ ಇರೋದನ್ನು ದಟ್ ಡೇ ಅಂಥೇಳಿ ಚೇಂಜ್ ಮಾಡಿ ಬರಿಬೇಕು. ಇಷ್ಟು ವಿಷಯ ನಿಮಗೆ ನೆನಪಿರಲಿ. ಇನ್ನು ಥರ್ಡ್ ಮೇನ್, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಇಲ್ಲಿ ಎರರ್ ಫೈಂಡಿಂಗ್ ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕು, ಎಡಿಟ್ ಮಾಡಿ ಮತ್ತೆ ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತೆ ನಿಮ್ಮ ಬುಕ್ಲೆಟಲ್ಲಿ. ಸೊ 2 ತಪ್ಪುಗಳು ಯಾವ್ಯಾವ ಇದ್ದಾವೆ? ಎಸ್ ನೋಡಿ, ತಪ್ಪುಗಳು ಏನಿದಾವೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಯಾವುದೋ ವರ್ಡ್ಗೆ ಕ್ಯಾಪಿಟಲ್ ಲೆಟರ್ನ ಸೇರಿಸ್ಕೊಂಡು ಬರೀಬೇಕು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಯಾವುದೋ ಒಂದು ವರ್ಡ್ ಏನಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅವೆರಡನ್ನು ಕಂಡುಹಿಡಿದು ಮತ್ತೆ ನೀವು ಈ ಸೆಂಟೆನ್ಸನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಸೊ ಸೆಂಟೆನ್ಸ್ ನೋಡಿ, ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ನೋಡಿ ಮುಂಬೈ ಅಂತಕ್ಕಂಥದ್ದು ಏನಿದೇನೋ ಇದೊಂದು ಸಿಟಿ ನೇಮ್ ಆಗಿದೆ, ಪ್ರಾಪರ್ ನೇಮ್ ಆಗಿದೆ. ಸೊ ಯಾವುದೇ ಒಂದು ಊರಿನ ಹೆಸರಿದ್ರೆ ಅಥವಾ ವ್ಯಕ್ತಿಯ ಹೆಸರನ್ನು ಕೊಟ್ಟಿದ್ರೆ ನಾವು ಫಸ್ಟ್ ಲೆಟರ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲೇ ಬರಿಬೇಕು. ಸೊ ಇಲ್ಲಿ ಮುಂಬೈಯನ್ನು ಎಮ್ ಅಂತಕ್ಕಂಥದ್ದನ್ನು ಕ್ಯಾಪಿಟಲಲ್ಲಿ ಬರಿಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಲೆಟರ್ ಯಾವ್ದು ಹಾಗಾದರೆ ಮುಂಬೈ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಲಾಂಗ್ ವಿತ್ ಮೈ ಪ್ಯಾರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ ಟ್ಯೂನಿಂಗ್. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಲಾಸ್ ಟ್ಯೂನಿಂಗ್ ಅಂತ ಇದೆ, ಬಟ್ ಇದರ ಸ್ಪೆಲ್ಲಿಂಗ್ ಏನಾಗಬೇಕಾಗಿತ್ತು ಅಂದರೆ ಲಾಸ್ಟ್ ಅಂತ ಆಗಬೇಕಾಗಿತ್ತು. ಲಾಸ್ಟ್ ಅಂತ ಬರಬೇಕು. ಸೊ LAST ಲಾಸ್ಟ್.
ಸೊ ಇವೆರಡನ್ನು ಸರಿಪಡಿಸಿ ನೀವು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀರಿ. ಎಸ್ ವಿದ್ಯಾರ್ಥಿಗಳೇ, ಈ ಒಂದು 17 ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಆನ್ಸರ್ಸ್ಗಳನ್ನು ಕಂಡುಹಿಡಲಿಕ್ಕೆ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್ ಪೇಪರೊಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬೈ ಬೈ.